ಬೆಂಗಳೂರಿನ ಮಾದಾವರದ ಗಂಗೊಂಡನಹಳ್ಳಿಯಲ್ಲಿ ಮಳೆಯ ಅವಾಂತರಕ್ಕೆ ರಸ್ತೆ ಸಂಪರ್ಕವೇ ಕಡಿದು ಹೋಗಿದೆ. ಇದಕ್ಕೂ ಮುನ್ನ ಇಲ್ಲಿ ಕೆರೆ ಇದ್ದು ಈಗ ಅಕ್ರಮವಾಗಿ ಮುಚ್ಚಲಾಗ್ತಾ ಇದೆ. ಪ್ರತಿದಿನ 2 ರಿಂದ 3 ಲೋಡ್ ವೇಸ್ಟೇಜ್ ತಂದು ಸುರಿಯಲಾಗ್ತಾ ಇದೆ. ಹೀಗಾಗಿ ಮಳೆಯ ನೀರು ಹರಿಯೋಕೆ ಜಾಗ ಇಲ್ಲ. ಪರಿಣಾಮ ರಸ್ತೆಯಲ್ಲೇ ನೀರು ನಿಂತು ನಾಗರಿಕರು ಪರದಾಡುವಂತ ಪರಿಸ್ಥಿತಿ ಇದೆ. ಅಲ್ಲಿನ ಸ್ಥಳೀಯರು ಎಷ್ಟೇ ದೂರು ನೀಡಿದ್ರು ಸಂಬಂಧಪಟ್ಟವರು ಇತ್ತ ಗಮನ ಹರಿಸ್ತಾ ಇಲ್ಲ. ಸಮಸ್ಯೆ ಬಗೆಹರಿಸೋ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಜನಪ್ರತಿನಿಧಿಗಳಿಗೆ ಅಲ್ಲಿನ ಸ್ಥಳೀಯರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಮಕ್ಕಳ ಕೊರೋನಾ ಲಸಿಕೆಯ ತಯಾರಿಗಾಗಿ ಜಬಲ್ಪುರ್ ಸುದ್ದಿಯಲ್ಲಿದೆ. ಇಲ್ಲಿ ಮಕ್ಕಳ ಲಸಿಕೆಗೆ ಅಂತಾನೆ ದೇಶದಲ್ಲೇ ಮೊದಲ ಬಾರಿಗೆ ಲಸಿಕಾ ಕೇಂದ್ರವನ್ನ ತೆರೆಯಲಾಗಿದೆ. ಇಲ್ಲಿ ಮಕ್ಕಳ ಜೊತೆ ಪೋಷಕರಿಗೂ ಹಲವಾರು ಸೌಲಭ್ಯಗಳು ಲಭ್ಯವಿವೆ. ಕೊರೋನಾ ವಿರುದ್ಧ ಅಂತಿಮ ದಾಳಿಗೆ ದೇಶ ಸಿದ್ಧ. ಮಕ್ಕಳಿಗೆ ಲಸಿಕೆ ಹಾಕಲು ಮೊದಲ ಕೇಂದ್ರ ರೆಡಿ. ಈಗ ಮಕ್ಕಳ ಸರದಿ. ಲಸಿಕೆಯ ಸಿದ್ಧತೆಗಳು ಆರಂಭ. ಲಸಿಕೆ ಸಂಜೀವಿನಿ ನೀವು ಹಾಕಿಸಿದ್ದೀರಾ? ಹೌದು, ಸಿದ್ಧತೆಗಳು ಭರದಿಂದ ಸಾಗಿವೆ. ದೇಶದಾದ್ಯಂತ ಇದೀಗ 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಆದ್ರೆ ಈಗ ಮಕ್ಕಳ ಲಸಿಕೆಯನ್ನ ಹಾಕ್ಲಿಕ್ಕೂ ಕೂಡ ಸಿದ್ಧತೆ ಆರಂಭವಾಗಿದೆ. ಜಬಲ್ಪುರ ಇದಕ್ಕಾಗಿ ಪ್ರಾರಂಭಿಸಿದ ಸಿದ್ಧತೆಗಳಲ್ಲಿ ಮುಂಚೂಣಿಯಲ್ಲಿದೆ. ಅಲ್ಲಿ ಮಕ್ಕಳ ಲಸಿಕೆಗಾಗಿ ಮಕ್ಕಳ ಲಸಿಕಾ ಕೇಂದ್ರವನ್ನ ಸ್ಥಾಪಿಸಲಾಗಿದೆ. भले ही अभी वैक्सीनेशन सेंटर कहीं ना खोले हों, लेकिन जबलपुर स्मार्ट सिटी ने दरअसल एक सुसज्जित वैक्सीनेशन सेंटर किड्स के लिए तैयार कर दिया है, जो देश का पहला वैक्सीनेशन सेंटर कहा जा रहा है. ಇದು ಮಕ್ಕಳಿಗಾಗಿ ವಿಶೇಷವಾಗಿ ನಿರ್ಮಿಸಲಾಗಿರುವಂತ ದೇಶದ ಮೊದಲ ಕೊರೋನಾ ಲಸಿಕಾ ಕೇಂದ್ರವಾಗಿದೆ. ಈ ಸಾಧನೆಗಾಗಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಟ್ವೀಟ್ ಅನ್ನು ಮಾಡಿ ಸ್ಮಾರ್ಟ್ ಸಿಟಿ ನಗರ ನಿಗಮ ಮತ್ತು ಇದನ್ನ ನಿರ್ಮಿಸಿದ ಎಲ್ಲಾ ತಂಡಕ್ಕೂ अभिनंदनेಗಳನ್ನ ಸಲ್ಲಿಸಿದ್ರು. वैक्सीनेट करने के लिए भी एक विशेष अभियान चलाया जाएगा, लेकिन तैयारियां जोरों पर है और पहले ही प्राथमिक तौर पे ही वैक्सीनेशन सेंटर जो है वो बनकर तैयार है, जिसे खुद सूबे के मुखिया ने सराहा है. ಮಕ್ಕಳ ಲಸಿಕೆ ಕೇಂದ್ರದಲ್ಲಿ ಯಾವ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಅನ್ನೋದನ್ನ ನೋಡೋಣ. काफी कुछ खासियत है यहाँ पर. बच्चों के लिए झूले हैं, माताओं के लिए आंचल कक्ष है, डायपर वेंडिंग मशीन, सैनिटरी पैड मशीन, वेटिंग एरिया और अभिभावकों के लिए सिटिंग स्पेस भी है. डॉक्टर्स टेबल, चैम्बर्स, इन तमाम सुविधाओं से इसे सुसज्जित कर दिया गया है. ಮಕ್ಕಳಿಗೂ ಕೊರೋನಾ ಲಸಿಕೆ ಸಿದ್ಧವಾಗಿದೆ. ಈಗ ಡಿಸಿಜಿಐ ಅನುಮೋದನೆಯ ನಿರೀಕ್ಷೆಯಲ್ಲಿದೆ ಸರ್ಕಾರ. ಅನುಮೋದನೆಯ ನಂತರ ಮಕ್ಕಳ ಲಸಿಕೆ ಪ್ರಾರಂಭವಾಗಲಿದೆ. ಆದರೆ ಈಗಾಗಲೇ ಜಬಲ್ಪುರದ ಮನ್ಮೋಹನ್ ನಗರ್ನಲ್ಲಿ ನಿರ್ಮಾಣವಾಗಿರುವಂತ ಮಕ್ಕಳ ಲಸಿಕಾ ಕೇಂದ್ರ ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್.